ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಕರ್ ಸ್ಟೋರೀಸ್. ಮಗ ಹೋಗೋಣ ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ಟ್ರೈಟ್ ಅವೇ. ಯಾವ್ದು ಡೇ ನನಗೆ ಮೊದಲನೇ ಮ್ಯಾಟರು ರಿಲೇಟೆಡ್ ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ODI ಸೀರೀಸ್ ರಿಲೇಟೆಡು ಮ್ಯಾಟ್ರ್ ಈಚೆ ಕಡೆ ಬಂದಿದೆ. ODI ಸೀರೀಸಲ್ಲಿ ಏನು ಆಗ್ತಿದೆ ಅಂತ ಡೆವಲಪ್ಮೆಂಟ್ಸ್ಗಳು ಸ್ಕ್ವಾಡ್ ವಿಚಾರದಲ್ಲಿ. ಸ್ಕ್ವಾಡ್ ಇನ್ನೇನೋ ಒಂದು 3-4 ದಿನದಲ್ಲಿ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ. ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಸೀರೀಸಿಂದ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಅವ್ರನ್ನ ರಿಕವರ್ 100% ಆಗಿಲ್ವಂತೆ ಆ್ಯಂಡ್ ಮ್ಯಾಚ್ ಫಿಟ್ನೆಸ್ಗೆ ಅವ್ರಿಗೆ ಇರೋದಕ್ಕಾಗದಿರುವಂತೆ. ಅದರಿಂದ ಅವ್ರು ಈ ಒಂದು ಸೀರೀಸ್ ಕೂಡ ಮಿಸ್ ಔಟ್ ಆಗ್ತಾರೆ. ವಿರಾಟ್ ಕೊಹ್ಲಿ ಅವರ ವಿಚಾರಕ್ಕೆ ಬಂತು ಅಂದ್ರೆ 22ನೇ ತಾರೀಕು ಫಿಟ್ನೆಸ್ ಟೆಸ್ಟ್ ಇದೆಯಂತೆ. ಸೊ ಈ ಫಿಟ್ನೆಸ್ ಟೆಸ್ಟ್ನ ವಿರಾಟ್ ಕೊಹ್ಲಿ ಕ್ಲಿಯರ್ ಮಾಡಿದ್ರು ಅಂತಂದ್ರೆ 100% ಶಾರ್ಟ್ ಆಗಿ ಆ ಒಂದು ಸ್ಕ್ವಾಡ್ ಅಲ್ಲಿ ಇವರ ಹೆಸರು ಖಂಡಿತ ಇದ್ದೇ ಇರುತ್ತೆ. ಹೋಪ್ಫುಲಿ ಕ್ಲಿಯರ್ ಮಾಡ್ತಾರೆ ಅಂತಾನೆ ಅನ್ಕೊಂಡಿದೀವಿ. ಸೊ ಇನ್ನೇನು ಟೆಸ್ಟ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಮುಂಚೆನೇ ಹೇಳ್ಬಿಡ್ತಾರೆ ಫಿಟ್ ಇಲ್ಲ ಅಂತಂದ್ರೆ. ಟೆಸ್ಟಿಗೆ ಬರ್ತಾ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಫಿಟ್ ಇದ್ದೇನೆ ಬರ್ತಾ ಇದ್ದಾರೆ ಅಂತ ಅರ್ಥ. ಅಪ್ಡೇಟ್ ಬಿಟ್ಟು ಇವತ್ತು KL ರಾಹುಲ್ನ ಕೂರಿಸ್ಬಿಟ್ಟವ್ರೆ. ಯಾವ ಬಿಡಿ, ಅಫ್ಘಾನಿಸ್ತಾನದವರು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಅದೇ ಏನಾದ್ರು ಇಂಡಿಯಾ ಆಡಿತ್ತು ಅಂದ್ರೆ ಸ್ವಲ್ಪ ಲಾಸ್ಟ್ ಮ್ಯಾಚ್ ತರ ಸ್ವಲ್ಪ ಮಜಾ ಇರೋದು. ಬಟ್ ಇವತ್ತು ಅಫ್ಘಾನಿಸ್ತಾನದವರು ಬ್ಯಾಟಿಂಗ್ ಆಡ್ತಿರೋದ್ರಿಂದ ಏನು ಮಜಾನೂ ಇಲ್ಲ, ಏನಿಲ್ಲ. KL ರಾಹುಲ್ನ ಕೂರಿಸ್ಬಿಟ್ಟವ್ರೆ ಇವತ್ತು. ಶುಭಮನ್ ಗಿಲ್ ಹೇಳೋದೇನೋ ಅಂದರೆ KL ರಾಹುಲ್ಗೆ ರೆಸ್ಟ್ ಕೊಟ್ಟಿದ್ದೀವಿ, ನಾವು ಟ್ರೈಔಟ್ ಮಾಡಬೇಕು ಬೇರೆಯವ್ರನ್ನ. ಇದು ಅಫ್ಘಾನಿಸ್ತಾನ ಸೀರೀಸ್ ಆಗಿರೋದ್ರಿಂದ ಬೇರೆ ಬೇರೆಯವ್ರಿಗೆ ಅವಕಾಶ ಕೊಟ್ಬಿಟ್ಟು ನೋಡ್ಬೇಕು. ನಿತೀಶ್ ಕುಮಾರ್ ರೆಡ್ಡಿನೂ ಆಡಿದ್ರೆ, ಯಶಸ್ವಿ ಜಾಯ್ಸ್ವಾಲ್ನು ಕೂಡ ಆಡಿಸ್ತಾ ಇದ್ದಾರೆ ಇವತ್ತು. ಆ್ಯಂಡ್ ಚೇಂಜಸ್ ಆಬ್ವಿಯಸ್ಲಿ ಆಗಿದೆ. ಆಮೇಲೆ ಹರ್ಷ್ ದುಬೆ ಅವರು ಕೂಡ ಒಳಗಡೆ ಬಂದಿದ್ದಾರೆ, ಪ್ರಸಿದ್ಧ ಕೃಷ್ಣ ಅವರು ಕೂಡ ಒಳಗಡೆ ಬಂದಿದ್ದಾರೆ. ಸೊ ಮೇಲೆ ಕೆಳಗಡೆ ಆಗ್ತಿದೆ. 3 ಮ್ಯಾಚ್ ನೋಡಿ ಏನೇನು ಕನ್ಸಿಸ್ಟೆಂಟ್ ಆಗಿ ಒಂದೇ ಟೀಮ್ನ ಮೇಂಟೈನ್ ಮಾಡಿಲ್ಲ, ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಸೊ ಒಂಥರ ತೆಗೆದು ಹಾಕೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ವೆಲ್ ಗುಡ್ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಇದು ಅಫ್ಘಾನಿಸ್ತಾನ ಅಗೇನ್ಸ್ಟ್ ಆಡ್ತಾ ಇರೋದು 3-0 ಆಗುವಂಥ ಸೀರೀಸ್ ಇದು. ಸೊ ಇದೇನಾದ್ರು ಸ್ವಲ್ಪ ಟಫ್ ಸೀರೀಸ್ ಏನಾದ್ರು ಇತ್ತು ಅಂದ್ರೆ ಅವಾಗ ಕನ್ಸಿಸ್ಟೆಂಟ್ ಆಗಿ ಒಂದೇ ಟೀಮ್ನ ಮೇಂಟೈನ್ ಮಾಡೋದ್ಲಿ ಅರ್ಥ ಇದೆ. ಸೊ ಏನೋ ಮಾಡ್ತಾ ಇದಾರಪ್ಪ, ಮೆಚ್ಕೋಬೇಕು. ಅಪ್ಡೇಟ್ ನಂಬರ್ 3, ರೀಸೆಂಟ್ ಆಗಿ ಬಂದಂತ ಟ್ರೇಡ್ ಅಪ್ಡೇಟ್ಸ್ ಗಳೆಲ್ಲ ನೋಡಿರ್ತೀರಾ. ಅದೇ ರಿಷಬ್ ಪಂತ್ ರಿಲೇಟೆಡ್, ಜೊತೆಗೆ ಇವರು ಕುಲ್ದೀಪ್ ಯಾದವ್ ರಿಲೇಟೆಡ್. ಸೊ ದೊಡ್ಡ ಗಣೇಶ್ ಅವರು ನಮ್ಮ ಕರ್ನಾಟಕದವರು ಒಂದು ಪೋಸ್ಟ್ ಹಾಕ್ಬಿಡಿದ್ರೆ, ಸೊ ರಿಷಬ್ ಪಂತ್ ಏನಾದ್ರು ಇನ್ ಕೇಸ್ ಏನಾದ್ರು ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ಅಂದ್ರೆ KL ರಾಹುಲ್ ಸ್ಟೆಪ್ ಡೌನ್ ಆಗೋಗ್ಬಿಡ್ಬೇಕು, ಈಚೆಗಡೆ ಬಂದ್ಬಿಡ್ಬೇಕು. ನಾನು ಆಕ್ಷನ್ಗೆ ಹೋಗ್ತೀನಿ ಅಂತ ಆಕ್ಷನ್ ಬಂದ್ಬಿಡ್ಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಹೌದು, ಕ್ಯಾಪ್ಟನ್ಸಿ ಅನ್ನೋದು KL ರಾಹುಲ್ಗೆ ಸಿಗೋದಿಲ್ಲ ಅಂತ ಅಂದಮೇಲೆ ಅವ್ರು ಈಚೆ ಕಡೆ ಬರಬೇಕು. ಬೇರೆ ಟೀಮ್ ಕ್ಯಾಪ್ಟನ್ಸಿನ ಕೊಡೋದಕ್ಕೆ ರೆಡಿ ಆಗಿರ್ತಾರೆ. KKR ಆಗಿರ್ಬೋದು, ಬೇರೆ ಟೀಮ್ಗಳಾಗಿರ್ಬೋದು ರೆಡಿ ಇರ್ತಾರೆ ಕೊಡೋದಕ್ಕೆ. ಸೊ ಹೋಪ್ ಫಾರ್ ದ ಬೆಸ್ಟ್, KL ರಾಹುಲ್ ಈಚೆ ಕಡೆ ಬರಲಿ ಅಂತ ನಾನು ಕೇಳಕತ್ತಿದ್ದೀನಿ ಅನ್ನೋ ಥರನೇ ಅವರು ಹೇಳಿರೋದು. ಸೊ ನೋಡೋಣ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ. ರಿಷಬ್ ಪಂತ್ ಮತ್ತು KL ರಾಹುಲ್ ಇಬ್ಬರು ಇತ್ತು ಅಂದ್ರೆ, ಒಂದೇ ಟೀಮಲ್ಲಿ ಇತ್ತು ಅಂತಂದ್ರೆ ಅವರ ಸ್ಕ್ವಾಡ್ ಸ್ಟ್ರೆಂತ್ ಅನ್ನೋದು ಚೆನ್ನಾಗಿರುತ್ತೆ, ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ರಿಷಬ್ ಪಂತ್ಗೆ ಕ್ಯಾಪ್ಟನ್ಸಿ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದ್ರೆ ಅಕ್ಷರ್ ಪಟೇಲ್ನ ಇಳಿಸುವಂಥ ಚಾನ್ಸ್ ಇರುತ್ತೆ. ರಿಷಬ್ ಪಂತ್ ಮುಂಚೆನೇ ಅವ್ರ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಚೆನ್ನಾಗೂ ಕೂಡ ಮಾಡಿದ್ರು ಅವಾಗ ಆ ಟೈಮಲ್ಲಿ. ಸೊ ಅದರಿಂದ ಹೋಪ್ಸ್ ಇರುತ್ತೆ ಇವರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅಂತ. ಆ್ಯಂಡ್ ಇವರ ಎಕ್ಸ್ಪೆಕ್ಟೇಷನ್ ಅಂದರೆ KL ರಾಹುಲ್ಗೆ ಕ್ಯಾಪ್ಟನ್ಸಿ ಸಿಗಬೇಕು ಅನ್ನೋದು ದೊಡ್ಡ ಗಣೇಶ್ ಅವರು ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, ಇಂಡಿಯನ್ ಟೀಮ್ನ ಅಸಿಸ್ಟೆಂಟ್ ಕೋಚ್ ಆಗಿರೋ ರಿಯಾನ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ರಿಲೇಟೆಡ್ ಟು ಇಶಾನ್ ಕಿಶಾನ್ ಇಸ್ ಎ versatile player. He can play at the top and also in the middle order. It takes a lot of boxes ಅಂತ ಹೇಳಿದ್ದಾರೆ. ಅಂದರೆ ಒಂಥರ ಸಮ್ಮನ್ ಲೈಕ್ KL ರಾಹುಲ್ ಅಂತ ಹೇಳಬೇಕು. ಕೀಪಿಂಗು ಮಾಡ್ತಾರೆ. KL ರಾಹುಲ್ ಸಿಕ್ಕಾಪಟ್ಟೆ ವರ್ಸಟೈಲ್ ಬಿಡಿ. ಏನು 7th ಪೊಸಿಷನ್ಗೆ ಕಳಿಸೋರು ಆಡ್ಬಿಡ್ತಾರೆ KL ರಾಹುಲ್ ಆ ಥರ. ಇವರು ಅಷ್ಟೇ, ಕೀಪಿಂಗು ಮಾಡ್ತಾರೆ, ಫೀಲ್ಡಿಂಗು ಮಾಡ್ತಾರೆ, ಬೌಲಿಂಗು ಬೇಕಾದ್ರೆ ಹಾಕ್ಬಿಡ್ತಾರೆ ಇಶಾನ್ ಕಿಶಾನು. ಜೊತೆಗೆ 1 ಹಿಡ್ಕೊಂಡು ಇವರು ಕೂಡ ನಂಬರ್ 5, 6, 7 ಎಲ್ಲಿ ಬೇಕಾದ್ರೂ ಆಡಿಸೋರು ಕೂಡ ಆಡಿಸೋವಂಥ ಪ್ಲೇಯರು. ಸೊ ಈ ಥರ ಪ್ಲೇಯರ್, ವರ್ಸಟೈಲ್ ಪ್ಲೇಯರ್ಗಳು ಸಿಗೋದು ಸಿಕ್ಕಾಪಟ್ಟೆ ರೇರು. ಒಬ್ಬೊಬ್ರು ಫಿಟ್ ಆಗಿ ಹೋಗ್ಬಿಟ್ಟಿರ್ತಾರೆ ಈ ಒಂದು ಸ್ಲಾಟಿಗೆ ಅಂತ. ಮಿಡ್ಲ್ ಆರ್ಡ್ರು ಇಲ್ಲ, ಲೋವರ್ ಮಿಡ್ಲ್ ಆರ್ಡರ್, ಫಿನಿಶಿಂಗ್ ರೋಲ್, ಓಪನಿಂಗ್ಸ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಬಟ್ ಇವ್ರು ಹಂಗಲ್ಲ, ಎಲ್ಲಿ ಬೇಕಾದ್ರೂ ಆಡಿಸ್ಬೋದು ಅನ್ನೋ ಥರ ಹೇಳ್ತಿದ್ದಾರೆ. ಅಪ್ಡೇಟ್ ನಂಬರ್ 5, ನೆನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ರಿಲೇಟೆಡ್ ಸಾಕಷ್ಟು ಅಪ್ಡೇಟ್ಗಳು ಬಂದು ಅದ್ರ ರಿಲೇಟೆಡ್ ಈಗ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಏನೋ ಬ್ಯಾಟಿಂಗ್ ಕೋಚ್ ಆಗಬೇಕು ಅಂತ ಅನ್ಕೊಂತಾ ಇದ್ದಾರೆ ಅಂತ. ನೆನ್ನೆ ಮೆಂಟರ್ಶಿಪ್ ಮಾಡ್ಬೋದು ಅಥವಾ ಸಪೋರ್ಟ್ ಸ್ಟಾಫಲ್ಲಿ ಇರ್ಬೋದು, ಒಂದು ಸ್ಟಾಫಲ್ಲಿ ಇರ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಕೋಚಿಂಗ್ ಸ್ಟಾಫಲ್ಲೋ ಅಥವಾ ಸಪೋರ್ಟ್ ಸ್ಟಾಫಲ್ಲೋ ಯಾವುದೋ ಒಂದು ಆಸ್ಪೆಕ್ಟಲ್ಲಿ ಯುವರಾಜ್ ಸಿಂಗ್ ಬರ್ತಾರೆ ಅಂತ ಅಪ್ಡೇಟ್ ಬಂದಿತ್ತು. ಸೊ ಯುವರಾಜ್ ಸಿಂಗು ಬ್ಯಾಟಿಂಗ್ ಕೋಚ್ ಆಗಿ ಬರ್ತಾ ಇದ್ದಾರಂತೆ. ಆ್ಯಂಡ್ ಹೆಡ್ ಕೋಚ್ ಆಗಿ ಸೌರವ್ ಗಂಗೂಲಿ ಅವರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಪಾಯಿಂಟ್ ಆಗ್ತಾ ಇದ್ದಾರೆ. ಹಿಮಾಂಗ್ ಬಡಾನಿ ಅವರು ಇದ್ರು, ಸೊ ಅಪಾಯಿಂಟ್ ಆಗ್ತಾ ಇದ್ದಾರೆ, ಇನ್ನೂ ಆಗಿಲ್ಲ ಅಫಿಷಿಯಲ್ ಆಗಿ, ಆಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಇದೆ ಇವಾಗ. ನೋಡಿ, ಒಂಥರ ಗ್ರೇಟ್ ಕ್ರಿಕೆಟಿಂಗ್ ಬ್ರೈನ್ಸ್ ಇಬ್ರು ಕೂಡ. ಕ್ರಿಕೆಟಿಂಗ್ ಬ್ರೈನ್ಸ್ ಅದಕ್ಕಿಂತ ಲೆಜೆಂಡ್ಸ್ ಆಫ್ ದ ಗೇಮ್ಸ್ಗಳು. ಆ್ಯಂಡ್ ಯಾವ ಥರ ಎಕ್ಸಿಕ್ಯೂಷನ್ ಇರುತ್ತೆ ಅವ್ರದ್ದು ಗೊತ್ತಿಲ್ಲ. ಹೌದು, ನೋಡಿದ್ವಿ ನಾವು ಇವ್ರನ್ನ, ಸೌರವ್ ಗಂಗೂಲಿ ಅವ್ರನ್ನ ಕೋಚಿಂಗ್ ಮಾಡಿರುವಂಥದ್ದು, ಮೆಂಟರ್ಶಿಪ್ ಮಾಡಿರುವಂಥದ್ದೆಲ್ಲ ನೋಡಿದ್ವಿ ನಾವು ಈ ಹಿಂದೆ IPL ಅಲ್ಲಿ. ಬಟ್ ಯುವರಾಜ್ ಸಿಂಗ್ನ ನೋಡಿಲ್ಲ, ಯಾವ ಥರ ಮೆಂಟರ್ಶಿಪ್ನ ಮಾಡ್ತಾರೆ ಅಥವಾ ಕೋಚಿಂಗ್ನ ಮಾಡ್ತಾರೆ ಅಂತ. ಸೊ ಸಿಕ್ಕಾಪಟ್ಟೆ ಯುವರಾಜ್ ಸಿಂಗ್ ಬಗ್ಗೆ ಸಾಕಷ್ಟು ಪ್ಲೇಯರ್ಗಳು, ಯಂಗ್ಸ್ಟರ್ಸ್ಗಳು ಹೇಳಿರೋದು ನಾವು ಕೇಳಿದ್ದೀವಿ. ಯುವರಾಜ್ ಸಿಂಗಿಂದ ಹಂಗೆ ಕಲ್ತ್ವಿ, ಹಿಂಗೆ ಕಲ್ತ್ವಿ, ಅದು ಕಲ್ತ್ವಿ ಅಂತ. ಬಟ್ ಎಕ್ಸಿಕ್ಯೂಷನ್ ಯಾವ ಥರ ಇರುತ್ತೆ ಇವರು ಆಸ್ ಎ ಕೋಚ್ ಕಾದ್ ನೋಡಬೇಕಾಗುತ್ತೆ. ಅಪ್ಡೇಟ್ ನಂಬರ್ 6, ಶ್ರೀಶಾಂತ್ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಇಫ್ ಐ ಎವರ್ ಗೆಟ್ ಟು ಪ್ಲೇ ಅಂಡರ್ ವಿರಾಟ್ ಕೊಹ್ಲಿಸ್ ಕ್ಯಾಪ್ಟನ್ಸಿ, ಐ ವಿಲ್ ವಿನ್ ಅನದರ್ ಕಪಲ್ ಆಫ್ ವರ್ಲ್ಡ್ ಕಪ್ಸ್ ಅಂತ ಹೇಳಿದ್ದಾರೆ. ಸೊ ಬಿಡಿ, ಆಗೋಗಿದ್ರ ಬಗ್ಗೆ ಎಲ್ಲ ಯಾಕೆ ಗುರು ಮಾತಾಡ್ತೇವೆ ಇವಾಗ ಅಂತ ಹೇಳ್ಬೋದು. ಬಿಡಿ, ಅದೊಂಥರ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಶ್ರೀಶಾಂತ್ ವಿಚಾರಕ್ಕೆ ಬಂತು ಅಂತಂದರೆ ಮಾಡಿದಿರೋ ತಪ್ಪಿಗೆ ಏನೇನೋ ಹಾಕೊಂಡು ಕೆರಿಯರೇ ಬರ್ಬಾದ್ ಆಗೋಗ್ಬಿಡ್ತು. IPL ಇಂದ ಏನೇನೋ ರಾಜಸ್ಥಾನ ಏನೇನೋ ಕತೆ ಆಗೋಗ್ಬಿಡ್ತು ಅವ್ರಿಗೆ.
ಅವ್ರಿಗೆ ಸಿಕ್ಕಾಪಟ್ಟೆ ಆಸೆ ಇತ್ತು, ಇನ್ನು ವರ್ಲ್ಡ್ ಕಪ್ಪಲ್ಲಿ ಆಡಬೇಕು, ಇನ್ನು ಹಂಗೆ ಆಡ್ಬೇಕು, ಹಿಂಗೆ ಆಡಬೇಕು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಗೆ ಬರ್ದಂಗೆ ಆಗೋಗ್ಬಿಟ್ರು ಅವರು. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಅಂತ ಕಾಣಿಸ್ತು, ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಲಿ ನಾನು ಆಡಬೇಕಿತ್ತು ಅಂತ. ಯಾಕಂದರೆ ಬ್ರೈಟ್ ಫ್ಯೂಚರ್ ಇತ್ತು ಗುರು ಶ್ರೀಶಾಂತ್ದು. ಏನು ಕಮ್ಮಿ ಪ್ಲೇಯರ್ ಏನಾಗಿಲ್ಲ, 2013 12 ಹೋಗಿದಲ್ವಾ ಬ್ಯಾನ್ ಆಗಿದ್ದು. ಸೊ ಆ ಟೈಮಲ್ಲಿ ಬ್ಯಾನ್ ಆಗಿದ್ದು, ಸಿಕ್ಕಾಪಟ್ಟೆ ಒಂದು ಒಳ್ಳೆ ಫ್ಯೂಚರ್ ಇತ್ತು. ಬಿಡಿ, ಏನೋ ಮಾಡೋಕ್ಕಾಗಲ್ಲ, ಹಳೆದ್ರ ಬಗ್ಗೆ ಮಾತ್ರ ಏನು ಪ್ರಯೋಜನ. ಅಪ್ಡೇಟ್ ನಂಬರ್ 7, ಲೆಂತ್ ಬಗ್ಗೆ ಮಾತಾಡಿದ್ರೆ ನಮ್ಮ RCB ಒನ್ ಆಫ್ ದ ಮೈನ್ ಬೌಲರ್ ಈ ಸೀಸನ್ ಆಗಿದೆ ಇದು, ಅದು ರಸಿಕ್ ಸಲಾಮ್ದಾರ್. ಸೊ ಇವ್ರು ಹೇಳಿದ್ರು ಅಂತಂದ್ರೆ ಲೆಂತ್ ಬರೀ ಲೆಂತ್ ಅಲ್ಲ. T20 ಕ್ರಿಕೆಟ್ ಇಟ್ಸ್ ಆಲ್ ಅಬೌಟ್ ವೇರಿಯೇಷನ್ಸ್. ಬರೀ ಲೆಂತ್ ಅಲ್ಲಿ ಹಾಕ್ಬಿಟ್ಟು ವಿಕೆಟ್ನ ಎತ್ತಬೇಕು ಅಂತಂದ್ರೆ ಆಗೋದಿಲ್ಲ. ಸೊ ವಿಕೆಟ್ನ ಎತ್ತಬೇಕು ಅಥವಾ ಗೇಮ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನನ್ನ ಪ್ರಕಾರ ಅದಾಗೋದಿಲ್ಲ, ಬೇರೆಯವ್ರ ಪ್ರಕಾರ ಆಗ್ಬೋದು. ಬಟ್ ನೋಡಿ, ನೀವು ಓವರ್ 5-6-7 ಓವರ್ಸ್ ಬೌಲಿಂಗ್ ಹಾಕೋಂಥವ್ರು ಎಲ್ಲ ನೋಡಿದ್ರ ಅಂತಂದ್ರೆ, ಅವ್ರೇನಾದ್ರು ಇನ್ ಕೇಸ್ ಏನಾದ್ರು ಲೆಂತಲ್ಲೇ ಬೌಲಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು 15-20 ರನ್ ಒಂದು ಓವರ್ಗೆ ಓಡಿಸ್ಕೊಂಡಿರೋದೆಲ್ಲ ನೋಡಿದೀವಿ. ಬಟ್ ವೇರಿಯೇಷನ್ಸ್ ಇರಬೇಕು. ಒಬ್ಬ ಪ್ಲೇಯರ್ಗೆ ಸ್ಲೋರ್ ಒನ್ ಹಾಕೋದಾಗಿರ್ಬೋದು, ಜೊತೆಗೆ ಯಾರ್ಕರ್ಸ್ ಹಾಕೋದಾಗಿರ್ಬೋದು, ಬೌನ್ಸರ್ಸ್ ಹಾಕೋದಾಗಿರ್ಬೋದು. ಸೊ ಈ ಥರ ವೇರಿಯೇಷನ್ ಇತ್ತು ಅಂತಂದ್ರೆ ಸರ್ವೈವ್ ಆಗ್ಬೋದು T20 ಕ್ರಿಕೆಟಲ್ಲಿ ಅಂತ ನಾನು ಬಿಲೀವ್ ಮಾಡ್ತೀನಿ. ಬರೀ ಲೆಂತಲ್ಲಿ ಮಾತ್ರ ಬೌಲಿಂಗ್ ಮಾಡೋದಲ್ಲ T20 ಕ್ರಿಕೆಟು. ಹೌದು, ಟೆಸ್ಟ್ ಮ್ಯಾಚಲ್ಲಿ ಬರೀ ಲೆಂತಲ್ಲಿ ಹಿಟ್ ಒಂದೇ ಜಾಗದಲ್ಲಿ ಹಾಕಿ ವಿಕೆಟ್ ಎತ್ಬೋದು. ಬಟ್ T20 ಕ್ರಿಕೆಟ್ ಈಸ್ ಆಲ್ ಅಬೌಟ್ ವೇರಿಯೇಷನ್ಸ್ ಅಂತ ನಾನು ಆಬ್ವಿಯಸ್ ಇದ್ರ ಜೊತೆಗೆ ಸ್ಟೇ ಮಾಡ್ತೀನಿ. ಎಲ್ಲಾನು ಇರಬೇಕು T20 ಕ್ರಿಕೆಟ್. ಬರೀ ಲೆಂತಲ್ಲಿ ಹಿಟ್ ಮಾಡೋದು ಅಂತಂದ್ರೆ ಅಲ್ಲ. ಅಪ್ಡೇಟ್ ನಂಬರ್ 8, ಶ್ರೀಶಾಂತ್ ಅವರು ಮಾತಾಡಿದರೆ ಗೌತಮ್ ಗಂಭೀರ್ ಅವರು ಇವ್ರಿಗೆ ಒಂದಿನ ಯಾವತ್ತೋ ದೇಶದ್ರೋಹಿ ಅಂತ ಪಬ್ಲಿಕ್ಲಿ ಕಾಲ್ ಮಾಡ್ಬಿಟ್ಟಿದ್ರಂತೆ. ದೇಶದ್ರೋಹಿನೂ ಅಂದ್ರಂತೆ, ಆಮೇಲೆ ಎಫರ್ಡ್ನು ಕೂಡ ಯೂಸ್ ಮಾಡಿದ್ರಂತೆ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಅಲ್ಟಾಗಿ ಹೋಗ್ಬಿಟ್ಟಿದ್ದು ಅಂತ ಹೇಳಿದ್ರೆ, ಹಳೆ ಕತೆಗಳೆಲ್ಲ ಯಾಕೋ ಬಿಡುಗರು, ಇವಾಗ ಹೇಳಿದ್ರೆ ಹೇಳಪ್ಪ, ಹಳೆ ಕತೆಗಳೆಲ್ಲ ಯಾವುದೋ ಜಮಾನತ್ ಕತೆಗಳನ್ನೆಲ್ಲ ಹೇಳ್ಕೊಂಡು ಎಲ್ಲಾರ್ಗು ಅವಾಗ ಶ್ರೀಶಾಂತ್ ದೇಶದ್ರೋಹಿ ಥರನೇ ಫೀಲ್ ಆಗಿದ್ವಿ. ಏನು ಗುರು ಹಿಂಗೆ ಮಾಡ್ದವನೇ ಶ್ರೀಶಾಂತ್ ಅಂದರೆ ಅದು ಮ್ಯಾಚ್ ಫಿಕ್ಸಿಂಗು ಅದು ಇದು ಎಲ್ಲ ಆಗಿತ್ತು ಅಂತೆಲ್ಲ ಬಂದಿತ್ತಲ್ಲ. ಸೊ ಆ ಟೈಮಲ್ಲೆಲ್ಲ ಹಂಗೆ ಅನ್ಸೋದು. ಆ ಟೈಮಲ್ಲಿ ಹೇಳೋರು ಯಾವ ಟೈಮಲ್ಲಿ ಹೇಳೋರು ಗೊತ್ತಿಲ್ಲ. ಬಟ್ ಅಲ್ಲಿ ದೇಶದ್ರೋಹಿ ಅಂದ್ಬಿಟ್ರು, ನನಗೆ ಎಫರ್ಡ್ ಕೂಡ ಯೂಸ್ ಮಾಡಿದ್ರು, ಅದು ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಅಂತ ಕೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಲಿಯಮ್ ಲಿವಿಂಗ್ಸ್ಟನ್ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ, ಜೊತೆಗೆ ವೈಭವ್ ಸೂರ್ಯವಂಶಿ ಬಗ್ಗೆ. ವಿರಾಟ್ ಕೊಹ್ಲಿ ಹೆಂಗೆ ಅಂತಂದರೆ ಚಿಲ್ ಗಾಯ್, ನೈಸ್ ಗಾಯ್, ಸಖತ್ತು ಎಂಜಾಯ್ ಮಾಡುವಂಥ ಗಾಯ್, ಫ್ರೆಂಡ್ಲಿ ಆಗಿರೋಂಥ ಗಾಯ್, ಜಾವಿಯಲ್ ಆಗಿರೋಂಥ ಗಾಯ್. ಅವರು ಫೋಕಸ್ಡ್ ಆಗಿರೋಂಥದ್ದು ಹೆಂಗೆ ಅಂದರೆ, ಇವಾಗ ಹೆಂಗಿದೆ ಅವರ ಮೈಂಡ್ ಸೆಟ್ ಅಂದರೆ, ಯಾವಾಗಲೂ ಎಲ್ಲರೂ ಒಂಥರ ನೋಡೋದು, ಈಚೆ ಹೋಯ್ತು ಅಂದರೆ ಎಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದು, ಎಲ್ಲ ಮುತ್ಕೊಳ್ಳೋದು. ಸೊ ಇದೆಲ್ಲ ಆಗುತ್ತೆ ಅಂತಲೇ ಅವ್ರು ಈಚೆ ಕಡೆ ಬಂದಿರೋದು. ಅಂದರೆ ಇವಾಗ ಹೋಗ್ಬಿಟ್ಟು ಲಂಡನಲ್ಲಿ ಏನಿದ್ದಾರೆ ವಿರಾಟ್ ಕೊಹ್ಲಿ, ಸೊ ಅವ್ರಿಗೆ ಈ ಲೈಫ್ ಇವಾಗ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಇಂಡಿಯಾದಲ್ಲಿತ್ತು ಅಂದರೆ ಈ ಥರ ಲೈಫ್ನ ಅವರು ಲೀಡ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವರು ಎಂಜಾಯ್ ಮಾಡಿದ್ದಾರೆ ಈ ಥರ ಲೈಫ್ನ. ಸೊ ಅವ್ರಿಗೆ ಇರೋದಕ್ಕೆ ಬಿಟ್ಬಿಡ್ಬೇಕು, ಅವ್ರು ಹೆಂಗೆ ಯೋಚನೆ ಮಾಡಿದ್ರೋ ಅವ್ರು ಇರೋದಕ್ಕೆ ಬಿಟ್ಬಿಡ್ಬೇಕು ಅಂತ. ಸೊ ವೈಭವ್ ಸೂರ್ಯವಂಶಿ ಬಗ್ಗೆ ಹೇಳಿರೋದೇನು ಅಂತಂದರೆ, ನಾನು ಇಷ್ಟು ವರ್ಷ ಆಡಿದ್ದೀನಿ IPL, 7 ವರ್ಷ ಆಡಿದ್ದೀನಿ, ಇದುವರೆಗೂ ಇಂಥ ಬ್ಯಾಟ್ರ್ ನಾನು ಹಿಸ್ಟ್ರಿಲೇ ನೋಡಿಲ್ಲ, ನಾನು ಕಂಡಿರುವಂಥ IPL ಅಲ್ಲಿ ನಾನು ನೋಡೇ ಇಲ್ಲ ಇಂಥ ಬ್ಯಾಟ್ರನ್ನ ಅಂತ ಹೇಳಿದ್ದಾರೆ. ಏನು ಗುರು, ಸುಮ್ಮನೆ ಗುರು ಆ ಥರ ಶಾಟ್ಗಳನ್ನ ಹೊಡಿಬೇಕು ಅಂತಂದರೆ ನಾನೇ ಸ್ಟನ್ ಆಗೋ. ಒಂದು ಕಾಲದಲ್ಲಿ ಹೆಂಗಿತ್ತು ಲಿಯಮ್ ಲಿವಿಂಗ್ಸ್ಟನ್ ಅಂದರೆ ಸ್ಟನ್ ಆಗೋರು ಎಲ್ಲರೂ, ಬಂದಾಗೋರು ಲಿಯಮ್ ಲಿವಿಂಗ್ಸ್ಟನ್ ನಾಯಕ್ ಚಚ್ತಾನೆ ಅಂತ ಹಾಕೊಂಡು ರುಪ್ತಾನೆ ಹಾಕೊಂಡು ಅನ್ನೋ ಥರ ಆ ಥರ ಯೋಚನೆ ಮಾಡೋರು. ಬಟ್ ಅವ್ರ ಬಾಯಿಂದಾನೆ ವೈಭವ್ ಸೂರ್ಯವಂಶಿ ಥರ ಪ್ಲೇಯರ್ ನಾನು ಹಿಸ್ಟ್ರಿಲೇ ನೋಡಿಲ್ಲ ಅನ್ನೋ ಥರ, ಅವ್ರ ಚರಿತ್ರೆ ನೋಡಿಲ್ಲ ಅನ್ನೋ ಥರ ಹೇಳಿದ್ರಲ್ಲ. ಸೊ ಅದು ವೈಭವ್ ಸೂರ್ಯವಂಶಿಗೆ ಒಬ್ಬಿಯಸ್ಲಿ ಒಂಥರ ಬಿಗ್ಗೆಸ್ಟ್ ಕ್ರೆಡಿಟ್ ಗುರು. ಇದಿಷ್ಟು ಆಗಿತ್ತು ಮಗ ಟಾಪ್ ರೀಡಿಂಗ್ ಅಪ್ಡೇಟ್ಸ್. ನಿಮಗೂ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಿಗುವ.